ಮಳೆ ಬರ್ತೈತೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಇವತ್ತೇ ಮಳೆ ಬರ್ತೈತೆ. ಮೊನ್ನೆ ತೊಳೆದಾಗ್ತೆ, ಮೊನ್ನೆನೂ ಸ್ವಲ್ಪ ಮಳೆ ಬಂತು. ನನ್ನ ಟೈಮೇ ಸರಿ ಇಲ್ಲ. ನಾನು ಯಾವಾಗ ತೊಳೆದಿನೋ ಅವತ್ತೇ ಮಳೆ ಬರ್ತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕಮೆಂಟ್ ಮಾಡಿ. ಮುಂದಿನ ಕೆಲಸ ಪಾತ್ರೆ ತೊಳೆಯುವ ಕೆಲಸ. ಅಯ್ಯಪ್ಪ, ಕೈಯ ನೋವು ಬಂತು. ಒಂದು ತೆಂಗಿನಕಾಯಿ ಸುರಿಯಾಕಿದೆ. ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ನಮ್ಮಮ್ಮ ತರ್ತೈತೆ, ಸಿಕ್ಕ ಸಮೇತ ತಂದೈತಿ. ಸರಿ, ತೆಂಗಿನಕಾಯಿ ಅಂದರೆ ಯಾಕಾಗಿ ತಂದಿದ್ದಾರೆ ಅಂದರೆ ಜಾಸ್ತಿ ದಿವಸ ಬರಲಿ ಅಂತ. ಎಲ್ಲ ಸುರಿಸ್ಕೊಂಡು ತಂದರೆ ಬೇಗ ಕೆಟ್ಟೋಗ್ತಾರೆ, ಇಲ್ಲಾಂದರೆ ಬಿರುಗ್ಬಿಡುತ್ತಲ್ಲ. ನಾನು ಕೆಳಗಡೆ ಇಟ್ಕೊಂಡು ಕುಟ್ಟಿದ್ರೆ ಸೌಂಡ್ ಆಗುತ್ತೆ, ಟೈಲ್ಸ್ ಹೋಗೋದು. ಹಿಂಗೆ ಟ್ರೈ ಮಾಡ್ತಿದ್ದೀನಿ. ಅದು ಒಂದು ಇಲ್ಲಿಂದ ಇಲ್ಲಿ ಸುಳಿ ಹಾಕಿ ಒಂದು ಸ್ವಲ್ಪ ಒಂದು 10-15 ಏಟ್ ಹಾಕ್ಬೇಕು ನಾನು. ಅದೇ ನೆಲದಲ್ಲಿ ಇಟ್ಕೊಂಡು ಸುಳಿಯಾಗಿದ್ದರೆ ಎಷ್ಟು ಬೇಗ ಆಗುತ್ತೆ. ಅಪ್ಪ, ಎಷ್ಟೊತ್ತಿಗೆ ಅಯ್ಯೋ, ಇದು ಚಿಕ್ಕ ಕಾಯಿದು. ಕೊನೆಗೂ ತೆಂಗಿನಕಾಯಿ ಸುಟ್ಬಿಟ್ಟು ಚಿಕ್ಕ ಅಂದ್ರೆ ಚಿಕ್ಕ. ಇವಾಗ ಸಾಂಬಾರು ಮಾಡೋಕ್ಕೆ ಫ್ರೆಂಡ್ಸ್, ಇವಾಗ ಏನಾದರೂ ಮಾಡಬೇಕು. ಇವಾಗ ಸಾಂಬಾರು ಏನು ಮಾಡೋದು ಗೊತ್ತಿಲ್ಲ. ತೆಂಗಿನಕಾಯಿ ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರಿಡ್ಜ್ ಒಳಗಡೆ ಒಂದ್ಸರಿ ತಲೆ ಹಾಕ್ಬಿಟ್ಟು ನೋಡಿ ಏನಿದೆ ಏನಿಲ್ಲ ಅಂದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಸಾಂಬಾರು ಮಾಡಲಿ. ಈ ಕಾಯಿ ಯೂಸ್ ಆಗುತ್ತೋ ಯೂಸ್ ಆಗಲ್ವೋ, ಯಾವುದಕ್ಕೆ ಯೂಸ್ ಆಗಿಲ್ಲ ಅಂದರೂ ಹೆಸರು ಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್, ಕೋಸಂಬರಿ ಮಾಡೋಕ್ಕೆ ಅಂತ. ಅವಾಗ ತಿಂತಾ ಇರಬೇಕು, ತಂಪಾಗುತ್ತೆ ಗಾಳಿ. ಅದಕ್ಕಾದ್ರೆ ಯೂಸ್ ಆಗುತ್ತೆ. ಕೊನೆಗೆ ತೆಂಗಿನಕಾಯಿ ರೆಡಿ. ಓಕೆ ಫ್ರೆಂಡ್ಸ್, ಆಯಿತು. ಆಮೇಲೆ ಏನು ಅಡುಗೆ ಮಾಡೋಣ ನೋಡೋಣ. ಗಂಜಿ ಕುಡೀರಿ, ಗಂಜಿ ಗಂಜಿ. ಕಡಿತೈತಲ್ಲ ಗಂಜಿ. ಇಂದ ನಮ್ಮ ಮನೆಯಲ್ಲಿ ಕುಡ್ದಿಲ್ಲ. ನಮ್ಮ ಮನೆಯಲ್ಲಿ ಗ್ಲಾಸ್ ಸಿಕ್ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಹೊಟ್ಟೆಗೆ. ಇವರು ನನ್ನ ಗ್ಲಾಸ್ ಮೇಲೆ ಎಕ್ಸ್ಟ್ರಾ ಒಂದು ಸ್ವಲ್ಪನೂ ಹಾಕಿಸ್ಕೊಳ್ಳೋದು. ಮಿಕ್ಕಲಿಲ್ಲ ಏನಷ್ಟು, ನನ್ನ ಸೌಟ್ ಅಷ್ಟಿದೆ ಅಷ್ಟೆ. ಕರೆಕ್ಟಾಗಿ ಒಂದು ಸೌಟ್. ಇದು ನಮ್ಮ ಯಜಮಾನರಿಗೆ. ಗಂಜಿ ಕುಡಿಯೋಣ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಇವಾಗ ಇದು ಕೊಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಮಾಡಿ ಕುಡ್ದಿದ್ದು ಆಯ್ತು ಫ್ರೆಂಡ್ಸ್. ಇವಾಗ ಅಡಿಗೆ ಕೊಡೋಣ. ಅಡಿಗೆ ಬಂದು ಇವತ್ತು
ನಾನು ನಮ್ಮೂರ್ ಸೈಡ್ ಮಾಡೋ ಅರ್ಧಾಂಬರ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನೋಡೋಣ ಬನ್ನಿ. ಆಲ್ರೆಡಿ ಅವಾಗ್ಲೇ ಬೇಳೆ ಟೊಮೊಟೊ ಹಾಕಿ ಬೇಯಿಸ್ಕೊಂಡಿದ್ದೆ. ಅಂದ್ರೆ ಇದಕ್ಕೆ ಮೊಳಕೆ ಹುಳಿಕಾಳು ಇದ್ರೆ ಚೆನ್ನಾಗಿರುತ್ತೆ. ಅದು ಮತ್ತೆ ಬೇಳೆ ಎರಡು ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ಪು ಇದರ್ಧ ಕಪ್ಪು ಆ ಥರ ಹಾಕ್ಕೊಂಡು ಬೇಯಿಸ್ಕೋಬೋದು. ನನ್ನ ಹತ್ರ ಮೊಳಕೆ ಹುಳಿಕಾಳು ಇಲ್ಲ, ಬರೀ ಹುಳಿಕಾಳಿದೆ, ಮೊಳಕೆ ಕಟ್ಟಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈಗ ಅರ್ಜೆಂಟಿಗೆ ಬರೀ ಬೇಳೆ ಮತ್ತು ಒಂದು 3 ಟೊಮೊಟೊ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಅದರ ಸ್ವಲ್ಪ ನೀರು ಇಲ್ಲಿದೆ. ಇದಕ್ಕೆ ಇನ್ನೂ ಏನೇನು ಬೇಕು ಅಂತ ನೋಡೋಣ. ಇವಾಗ ಸದ್ಯಕ್ಕಿದು ಆರ್ಕೊಳ್ಳಿ ಅಂತ ತೆಗೆದಿಕ್ಕಿದೆ. ಇವಾಗ ಆರಿದೆ ಅದು. ಇನ್ನು ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ, ಬೆಳ್ಳುಳ್ಳಿ ಹಾಕೊಂಡು ಸುಡೋಣ. ಒಲೆಯಲ್ಲಿ ಸುಟ್ರೆ ಹೆಂಗಿರುತ್ತೆ, ಏನು ಮಾಡೋದು. ಈ ಬೆಂಗಳೂರಲ್ಲಿ ನಮಗೆ ಒಲೆ ಎಲ್ಲಿ ಸಿಗುತ್ತೆ? ಒಲೆ ಸಿಗುತ್ತೆ, ಹಾಕೋಣ ಜಾಗ ಸಿಗಲ್ಲ. ಹಿಂದೆ ಹೋಗು ಸ್ವಲ್ಪ. ಮಗಳೇ, ನೀನು ಎಂತ ಮಾಡ್ತಿದ್ದೀಯಾ? ಕೈ ಕಾಲು ಆಡ್ಸಕ್ಕಾಗಲ್ಲ ಅಂತ ಕೈ. ಈಗ ಹಿಂಗೆ ಬೆಳ್ಳುಳ್ಳಿ ಈರುಳ್ಳಿ ಸುಡುವಾಗ ಈ ಥರ ಎಲ್ಲ ಆಗ್ತಾ ಇರ್ತೈತೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಬೆಳ್ಳುಳ್ಳಿ ಈರುಳ್ಳಿನ ಸುಟ್ಕೊಳ್ಳೋಣ. ಇದು ಸುಟ್ಕೊಂಡ್ಬಿಟ್ಟು ಈ ಸಿಪ್ಪೆ ಎಲ್ಲ ತಕ್ಕೊಬಿಟ್ಟು ಬ್ಲಾಕ್ದು ಏನೇನೈತೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ಅದನ್ನು ರುಬ್ಬಕ್ಕೆ ಹಾಕೋಣದು. ಅವಾಗ ನಮ್ಮ ಅಮ್ಮರು ಮಾಡೋರು. ನಮ್ಮ ಅಮ್ಮನ ಕೇಳಿದೆ ಈ ಸಾಂಬಾರು ಹೆಂಗಮ್ಮ ಮಾಡೋದು ಅಂತ. ನಾನೇ ಎಷ್ಟು ವರ್ಷ ಆಯ್ತು ಆ ಸಾಂಬಾರು ಮಾಡೋದು ಬಿಟ್ಟು. ಬೆಂಗಳೂರಿಗೆ ಯಾವಾಗ ಬಂದು ಆವಾಗಲೇ ಸಾಂಬಾರು ಮಾಡೋದು ಬಿಟ್ಬಿಟ್ಟೆ ಅದನ್ನ ಅಂತಂದು ಆವಾಗಲೇ ಫೋನ್ ಮಾಡಿ ಏನೇನಮ್ಮ ಹಾಕೋದು ಅಂತ ಕೇಳಿ ನಾನು ಮರ್ತೋಗ್ಬಿಟ್ಟಿದ್ದೆ. ತುಂಬ ದಿನಗಳಾಗಿತ್ತು ಮಾಡಿ. ಇದು ಫೈರ್ ಎಲ್ಲ ಇದೊಂಥರ ಘಮ ಘಮ ಅಂತ ಬರ್ತಾ ಇರುತ್ತೆ ಸ್ಮೆಲ್ ಸುಡ್ತಾ ಇದ್ದಾಗ. ಏನಮ್ಮೋ ಹಿಂಗೆ ಆರ್ತೈತೆ ಬೂದಿ ಬೂದಿ ಬೂದಿ. ಈ ಸ್ವಲ್ಪ ಮೇಲೆ ಬೂದಿನೇ ಆಗೋದು. ಇದೆಲ್ಲ ಬೂದಿನೇ ಇದೆ. ಎಷ್ಟು ಚೆನ್ನಾಗಿ ಕಾಣ್ತೈತೆ. ಪ್ರಿಯೆಲ್ಲ ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ಎಲ್ಲ ಇದಕ್ಕೆ ಹೋಗಿ ಅಂಟ್ಕೊಂತೈತೆ ಏನೋ ಕೆಳಗಡೆ ಎಲ್ಲ ಬಿದ್ದು. ಮೇಲ್ಗಡೆ ಸಿಪ್ಪೆ ಮಾತ್ರ ಕರ್ಗಾಗಿರ್ತೈತೆ, ಒಳಗಡೆ ಇನ್ನು ಬೆಂದೇ ಇರಲ್ಲ. ಓಕೆ ಫ್ರೆಂಡ್ಸ್, ಇದೆಲ್ಲ ಸುಟ್ಕೊತೀನಿ. ಸುಟ್ಕೊಂಡು ಆಮೇಲೆ ಸಿಗ್ತೀನಿ. ಇದು ನಾನು ಸುಳಿದಿರೋ ತೆಂಗಿನಕಾಯಿ, ಅಮ್ಮ ಕೊಟ್ಟಿದ್ದ ತೆಂಗಿನಕಾಯಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿದ್ದಾಗ ಅದು ಫ್ರೆಂಡ್ಸ್. ಇದು ಇದನ್ನ ರುಬ್ಬಕ್ಕೆ ಹಾಕೋಬೇಕು. ಕಟ್ ಮಾಡಿ ಎರಡು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಗಡ್ಡೆ, ಆಮೇಲೆ ಸ್ವಲ್ಪ ಕಾಯಿ ತುರಿ. ಇದಕ್ಕೆ ಬೇಯಿಸ್ಕೊಂಡಿದ್ದಾಗ ಬೇಳೆ ಮತ್ತೆ ಟೊಮೊಟೊ. ಫಸ್ಟ್ ಟೊಮೊಟೊ ಹಾಕೊಂಡು ಆಮೇಲೆ ಇದಕ್ಕೆ ನಮ್ದು ನಾವೇ ಮನೆಗೆ ಮಾಡೋ ಧನಿಯಾ ಪುಡಿ. ಇದು ಬರೀ ಧನಿಯಾದಲ್ಲ, ಇದಕ್ಕೆ
ಇನ್ನೇನೋ ತುಂಬ ಕಾಳುಗಳಿರ್ತವೆ. ಕಾಳು, ಬೇಳೆ. ಬೇಳೆ ಅಂದರೆ ಹೆಸರು ಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಚಕ್ಕೆ, ಲವಂಗ, ಇನ್ನೂ ಸುಮಾರಿದೆ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ. ಧನಿಯಾ ಪೌಡ್ರು, ಇದು ಖಾರದ ಪೌಡ್ರು. ಇದಕ್ಕೆ ಇದು 3 ಥರ ಮೆಣಸಿನ್ಕಾಯಿ ಹಾಕಿಸ್ಕೊಂಡಿರೋದು. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು, ಇನ್ನೊಂದು ಯಾವುದು ಖಾರದ ಮೆಣಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಫಸ್ಟ್ ಇದನ್ನ ರುಬ್ಕೊತೀನಿ, ಆಮೇಲೆ ಬೇಳೆ ಹಾಕೊಂಡು ರುಬ್ಕೊತೀನಿ. ಜಾಗನೇ ಆಗೋದಿಲ್ಲ. ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ. ನಮ್ದಿದ್ರು ಹೊಡೆದೋಗ್ಬಿಟ್ಟಿದೆ, ಅದಕ್ಕೆ ನಾನು ಈ ಪ್ಲೇಟ್ ಯೂಸ್ ಮಾಡ್ತೀನಿ. ತುಂಬ ಸೌಂಡು. ಬೆಲ್ ಮಾಡ್ತಿದ್ಯಾ? ಸೌಂಡ್ ಮಾಡ್ತಿದ್ಯಾ? ಏನೋ ಸೌಂಡ್ ಕುಟ್ಟ ದೇವ್ರ ಮನೆ. ಇದಕ್ಕೆ ಬೇಳೆ ಹಾಕೊಂಡು ರುಬ್ಕೋಬೇಕು. ಫುಲ್ ಜಾಸ್ತಿ ಆಗಿದೆ, ಜಾರು ತಡ್ಕೊಳ್ತೋ ಏನೋ ಗೊತ್ತಿಲ್ಲ, ಆದರೂ ರುಬ್ತೀನಿ. ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಏನೇನು ಹಾಕಬೇಕು? ಏನಿಲ್ಲ, ಎಣ್ಣೆ, ಸಾಸಿವೆ, ಈರುಳ್ಳಿ ಅಷ್ಟೇ. ಎಣ್ಣೆ ಬರಬೇಕಾಯ್ತು. ಇದೈತೆ, ಯಾಕೋ ಇದ್ರಲ್ಲಿ ಎಣ್ಣೆ ಬರ್ತಾ ಇಲ್ಲ ಫ್ರೆಂಡ್ಸ್. ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಇದೊಂದು ಮಾತ್ರ ಅದು ಚೆನ್ನಾಗಿದೆ, ಇದ್ರಾಗ ಅದೇನು ಕಟ್ಕೊಂಡೈತೆ, ಏನು ಕತೆನೋ ಅಂತ ಗೊತ್ತಾಗ್ತಿಲ್ಲ. ಇದು ಎಣ್ಣೆ ಖಾಲಿ ಆಗತ್ತಕ್ಕ ಅದು ಅದರಲ್ಲೇ ಇರಲಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಈ ಸಾಂಬಾರು ಇವಾಗ ನಾನು ರೈಸ್ ಮಾಡ್ಕೊಳ್ತೀನಿ.
ಇವಾಗ ಮುದ್ದೆನ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ನಾವು ಇವಾಗ ಮಾಡ್ತಾರೆ ಸಾಕು ರೈಸ್. ಮತ್ತು ಇದು ಇಡ್ಲಿಗೂ ದೋಸೆಗೂ ಚೆನ್ನಾಗಿರುತ್ತೆ. ಅವಾಗ ಸ್ವಲ್ಪ ತೆಳ್ಳು ಮಾಡೋದು. ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ನಮ್ಮೂರಲ್ಲಿ ನಮ್ಮ ಚಿಕ್ಕಮ್ಮ ಮಾಡ್ತಾರೆ. ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಈ ಚಟ್ನಿ ಮಿಕ್ಸ್ ಮಾಡಿದಾಗ ಗಟ್ಟಿ ಬರುತ್ತಲ್ಲ, ಅದು 3 ದಿನ 2 ದಿನ ಆ ಥರ ಅಂದರೆ ಕುದಿಸಿ ಇರ್ತಾರಲ್ಲ, ಅದು ಗಟ್ಟಿ ಆಗ್ಬಿಡುತ್ತೆ. ನಾವು ಸಕ್ಕತ್ತ ಟೇಸ್ಟ್ ಬರ್ತಾ ಇರ್ತದೆ. ಬಿಸಿ ಮಾಡಿ ನಾನಿವಾಗ ಸಾಂಬಾರು ಮಾಡಿದ್ರೆ ನಾಳೆ ಸಂಡೇ, ಬೆಳಗ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂತಿದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಮಾಡಲೇಬೇಕು. ಅವ್ರು ಅನ್ನ ಸಾಂಬಾರು ತಿನ್ನಲ್ಲ ಬೆಳಗ್ಗೆನೆ ಅಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಕೂಡ ತಿನ್ನಕ್ಕೆ ಓಡಾಡ್ತಾರೆ. ಅಪರೂಪಕ್ಕೆ ಒಂದು ದಿವಸ ಆದರೆ ಆಯ್ತು ಬಿಡಪ್ಪ ಅಂತ ದಿನ ಆಗಿ ಆದರೆ ಏನು ಮಾಡುತ್ತೆ. ನೈಟ್ ಅಷ್ಟೇ ಅವ್ರು ಕರೆಕ್ಟಾಗಿ ಏನು ಅನ್ನ ಸಾಂಬಾರು ಮುದ್ದೆ ಆ ಥರ ತಿನ್ನೋದು. ಇನ್ನು ಬೆಳಿಗ್ಗೆ ಮಧ್ಯಾಹ್ನ ತಿಂಡಿನೇ ಬೇಕಾದ್ರೆ ನೈಟು ಅದನ್ನೇ ಕೂಡ ಅದೇ ತಿಂತಾರೆ. ಮುದ್ದೆ ಅನ್ನ ಅದು ಕೇಳೋದೇ ಇಲ್ಲ. ಅದೇ ಅನ್ನದಲ್ಲಿ ತಿಂಡಿಗಳು ಮಾಡಿಕ್ಕೂ ತಿಂತಾರೆ. ಅನ್ನ ಸಾಂಬಾರು ಅಂತ ತಿನ್ನಲ್ಲ. ಮೊನ್ನೆ ಅದಕ್ಕೆ ಅವ್ರ ಮುಂದೆ ಸುಮ್ಮನೆ ನಿಮ್ಮ ಮುಂದೆ ಹಂಗಂದ್ರೆ ತಿಂತಾರನೋ ಅಂದ್ಕೊಂಡು ನಾನು ಸುಮ್ಮನೆ ಹಂಗೆ ಆಡ್ತಾ ಇದ್ದೆ. ಹೆಂಗ್ ಕೂತಿರ್ತಾರೆ ಹೇಳಿ ಅವರು? ಅಯ್ಯೋ ಏನು ಗೊತ್ತೇ ಇಲ್ವ ನನ್ನ ಹತ್ರ ಕೂತಿರ್ತಾರೆ ನಮ್ಮ ಮನೆ. ನೋಡ್ತಾರೆ ನನಗೆ ಬೈಕೋಬೇಕು ಅವರು. ಏನಿದು ಒಂದು ಸ್ವಲ್ಪ ಸಾಂಬಾರು ಹಾಕಕ್ಕೂ ಇಷ್ಟೆಲ್ಲ ಮಾತಾಡ್ತಾರೆ ಅಂತ. ಒಂದಿನ ಅಲ್ಲ ಫ್ರೆಂಡ್ಸ್, ದಿನಾಗ್ಲೂ ಅದೇನೆ. ಹೆಚ್ಚಾಗಿದ್ರೆ ಚಲೋ ಅಲ್ವಾ? ನಾನು ಹಾಕ್ತೀನಿ. ನಿಮ್ಮ ಮುಂದೆ ಆ ಥರ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊತಾರೇನೋ, ತಿಂತಾರೆ ಅನ್ನ ಸಾಂಬಾರು. ಮತ್ತೆ ಏನು ತಿಂಡಿ ಯಾವ ಥರ ತಿನ್ಬೇಕು ಆ ಥರ ತಿಂತಾರೆ. ತಿಂಡಿಗೆ ಚಟ್ನಿ ಇದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಇನ್ನು ಪರವಾಗಿಲ್ಲ. ಚಟ್ನಿ ಹಾಕೊಂಡು ಇವ್ರು ನಮ್ಮ ಮನೇಲಿ ಸಾಂಬಾರುಗಳು ಕೇಳಿ ಹಾಕಿಸ್ಕೊಂತಾರೆ. ಅದ್ರ ಬದಲು ಅನ್ನ ಸಾಂಬಾರೇ ತಿನ್ಬೋದಲ್ವಾ ಅಂತ ನಾನು ಅವ್ರ ಮೇಲೆ ಸುಮ್ಮನೆ ಕೂಗಾಡೋದಷ್ಟೇ. ನಮ್ಗೆ ಒಂಥರ ಕೋಳಿ ಜಗಳಗಳ ಥರ ಅವಾಗವಾಗ ಆಡ್ತಾ ಇರ್ಬೇಕು. ಸುಮ್ಮನೆ ಒಂದು ಚಿಕ್ಕದಾಗಿ ಆಡ್ಬೇಕು. ಮತ್ತೆ ಹಂಗೆ ಒಂದು 5 ನಿಮಿಷ ಮತ್ತೆ ಅಷ್ಟೇ. ಇಲ್ಲ ಅವ್ರ ಬೇಬಿ ಅಂತ ಅವ್ರು ಗೊತ್ತಾ, ಇಲ್ಲ ನಾನು ಬೇಬಿ ಅಂತ ನಾನು ಹೋಗ್ತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಸಪ್ ನೀರು ಕಮ್ಮಿ ಇರುತ್ತಲ್ವಾ, ಹಾಗಾಗಿ ಇದಕ್ಕೆ ನೀರು ಹಾಕಬೇಕು ಎಷ್ಟು ಬೇಕೋ ಅಷ್ಟು. ಈ ಥರ ಆಗುತ್ತೆ. ಕರ್ಬೇವಿನ ಸೊಪ್ಪೆ ಹಾಕಲಿಲ್ಲ, ಹಸಿದಿಲ್ಲ ಫ್ರೆಂಡ್ಸ್, ಒಣಗೋಗಿದೆ. ಹಸಿದಿದ್ರೆ ಹಂಗೆ ಹಾಕೊಂತಿದ್ದೆ, ಮರ್ಬಿಟ್ಟೆ, ಒಣಗೋಗಿರೋದಿದೆ. ಇದಕ್ಕೆ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿ. ಇದು ಕುದೀತಾ ಗಟ್ಟಿಯಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಇದು ಮಾಡ್ತಾ ಇನ್ನೂ ಜಾಸ್ತಿ ಗಟ್ಟಿ ಬಂದ್ಬಿಡುತ್ತೆ.
ಇದು ಮಾಡ್ತಾ ಮಾಡ್ತಾ ಇನ್ನು ಗಟ್ಟಿ ಬರುತ್ತೆ. ಇವಾಗ ಇದು ಮಳ್ಳಿ ಕುದಿ ಕುದಿ ಬರಲಿ. ನನ್ನ ಐಡಿಯಾ ನೋಡಿ ಫ್ರೆಂಡ್ಸ್, ಮನೆಗೆ ಐಸ್ ಕ್ರೀಮ್ಗಳು ತಿನ್ನೋದು ತರ್ತಿದ್ವಾ, ಈ ಡಬ್ಬಿಗಳು ಸುಮ್ಮನೆ ಇಟ್ಕೊಂಡಿದ್ದೆ. ಮತ್ತೆ ಇದಕ್ಕೆ ಸಾಸಿವೆ ಜೀರಿಗೆ ಅವೆಲ್ಲ ಮೆಣಸೆಲ್ಲ ಹಾಕ್ತೀವಲ್ಲ, ಅವೆಲ್ಲ ಪ್ಲಾಸ್ಟಿಕ್ಸ್ ನಾವು ಇಷ್ಟಿಷ್ಟು ಸಿಂಗಲ್ ಒಟ್ಟಿಗೆ ಒಂದೇ ತೆಗಿ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಇದೊಂದು ಬಾಕ್ಸ್ ವೇಸ್ಟ್ ಡಬ್ಬ ಆಯಿತು. ಇದಕ್ಕೆ ಇವೆಲ್ಲ ಇಟ್ಟು ನೋಡಿದೆ, ಕರೆಕ್ಟಾಗಿ ಆಯಿತು. ಇದೆಲ್ಲ ನಾನು ಮಾಡಿದೆ. ಇದಾದರೆ ಇಲ್ಲಿ ಬಂದಮೇಲೆ ಇದೊಂದು ರೆಡಿ ಮಾಡ್ಕೊಂಡು ತಗೊಬೇಕು. ನೋಡ್ತೀನಿ ಆನ್ಲೈನಲ್ಲಿ, ನೋಡ್ತೀನಿ, ಲೈಕ್ ಕೊಡ್ತೀನಿ, ಇಕ್ತೀನಿ ಹಂಗೆ ಅಲ್ಲಿ ಯಾವಾಗಾದ್ರೂ ತಗೊಂಡು. ಪ್ಲಾಸ್ಟಿಕ್ ನಾವು 100 ರೂಪಾಯಿಗೆಲ್ಲ ಸಿಕ್ಬಿಡ್ತವೆ. ಇನ್ನೊಂಥರ ಬರುತ್ತೆ, ಇವು ವುಡ್ಡಲ್ಲಿ ಮಾಡಿರೋದು ಮತ್ತು ಸ್ಟೀಲಿಂದು ಚೆನ್ನಾಗಿದೆ, ನೋಡಿದ್ದೀನಿ. ತಗೊಳ್ತೀನಿ, 2ರಲ್ಲಿ ಯಾವ್ದಾದ್ರು ತಗೊಳ್ತೀನಿ. ಇದು ಕುದಿ ಬರಲಿ. ಅರ್ಧಾಂಬ್ರ ರೆಡಿ ಫ್ರೆಂಡ್ಸ್. ಅರ್ಧಾಂಬ್ರ ಟೇಸ್ಟ್ ಚೆನ್ನಾಗಿದೆ. ಇದು ನಾಳೆ ತಿನ್ಬೇಕು, ನಾಳೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಈ ಥರ ಏನಾದರೂ ಸಾಂಬಾರ್ ಟ್ರೈ ಮಾಡಿದ್ದೀರಾ? ನಿಮ್ಮ ಕಡೆ ಮಾಡ್ತಾರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದ್ಸರಿ ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ. ನಮ್ಮ ಮನೇಲಿ ಏನಂತ ನೋಡ್ಬೇಕು ಇದನ್ನ. ಅವಾಗಲೇ ಅರ್ಧಾಂಬರ ಮಾಡ್ತೀನಿ ಅಂದರೆ ನಾನೇನು ತಿನ್ಲಿ ಅಂತಾರೆ. ನಾನು ಅರ್ಧಾಂಬರ ಅಂತ ಹೇಳಿದ್ರೆ ಅವರಿಗೆ ಕ್ಯೂಸಾಂಬ್ರ ಅಂತ ಕೇಳಿಸುತ್ತೆ. ಅಂದರೆ ಕೈಯಲ್ಲಿ ಇದು ಮಾಡ್ತೀವಲ್ಲ, ಅವತ್ತು ಒಂದ್ಸರಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆಗ ಆ ಥರ ಮಾಡ್ತಾರೆ ಅಂದ್ಬಿಟ್ಟು ನಾನೇನು ತಿನ್ಲಿ, ನನಗೇನು ಮಾಡ್ತೀಯಾ ಅಂತ ಕೇಳ್ತವ್ರೆ. ಕ್ಯೂಸಾಂಬ್ರ ಅಲ್ಲಪ್ಪ ಮಾಡ್ತಿರೋದು, ಅರ್ಧಾಂಬರ ಅಂದೆ. ಇದು ಯಾವ ಥರ ಹೆಸರಿಗೆ ಕುದ್ರು ಅಂತ ಗೊತ್ತಿಲ್ಲ, ಅರ್ಧಾಂಬರ ಅಂತ. ಅಂದರೆ ಅರ್ಧಬಿಟ್ಟು ಮಾಡೋದಕ್ಕೆ ಅರ್ಧಾಂಬರ ಅಂತ ಇಕ್ಕಿದ್ರ ಏನೋ. ಕೆಲವರಿಗೆ ಇದನ್ನು ಹೇಳಿದ್ರೆ ಅರ್ಧಾಂಬರ ಅದೇ ನಗ್ತಾರೆ. ಅರ್ಧಾಂಬರ ಅದೆಂತ ಸಾಂಬಾರು ಅರ್ಧಾಂಬರ. ಇವಾಗ ನಾವು ಮಾಡಿ ತೋರಿಸಿದ್ನಲ್ಲ ಅದೇ ಅರ್ಧಾಂಬರ ಅಷ್ಟೇ. ಆಯ್ತು, ಆಗೋಯ್ತು. ರೈಸ್ ಇಟ್ಟಿದ್ದೀನಿ. ಅವ್ರು ಆಚೆ ಹೋಗಿದ್ದಾರೆ, ಬರ್ತಾರೆ. ಆಮೇಲೆ ಊಟ ಮಾಡೋದು. ಇನ್ನೂ ಹೆಸರು ಬೇಳೆ ಮಾಡೋಣ ಅಂತ ನೆನಾಕಿದ್ದೆ ಫ್ರೆಂಡ್ಸ್, ಅದನ್ನಿಂದ ರೆಡಿ ಮಾಡ್ಕೊಂಡಿಲ್ಲ. ಅದು ರೆಡಿ ಮಾಡ್ಕೋಬೇಕು. ಇದರಲ್ಲಿ ತರಕಾರಿ ಏನಿರಲ್ವಲ್ಲ, ಏನು ಹಾಕಿರಲ್ವಲ್ಲ, ಹಾಗಾಗಿ ಹೆಸರು ಬೇಳೆ ನೆನಾಕಿದೆ. ಸೈಡಿಗೆ ನೆಂಚ್ಕೊಳಕ್ಕೆ ಹೆಸರು ಬೇಳೆ ತಂಪು, ಅದು ಅವಾಗ ತಿಂತಾ ಇರ್ಬೇಕು ನಾವು. ಹೆಸರು ಬೇಳೆ ರೆಡಿ ಮಾಡ್ಕೊಂಡು ಹಾಕಿದ್ದೆ ಅಷ್ಟೇ. ಇದನ್ನು ರೆಡಿ ಮಾಡ್ಕೊಬಿಟ್ಟು ಊಟ ಮಾಡೋದೆ. ಕೋಸಂಬರಿ, ಕ್ಯಾರೆಟ್ ಇಲ್ಲ, ಸೌತೆಕಾಯಿ ಆದರೂ ಪರವಾಗಿಲ್ಲ, ಇಷ್ಟೇ ಸಾಕು. ನೋಡಿದೆ ಫ್ರಿಜ್ಜಲ್ಲಿ ಕ್ಯಾರೆಟ್ ಇರಲಿಲ್ಲ. ಕ್ಯಾರೆಟ್ ಇಲ್ಲ ಅಂದರೆ ಏನಂತ
ಹಂಗೇನ ಚೆನ್ನಾಗಿರುತ್ತೆ. ಅದಕ್ಕೆ ಸಾಂಬಾರಿಗೆ ಸರಿ ಟೇಸ್ಟ್ ಮೆಣಸಿನ್ಕಾಯಿ ಹಾಕೋದು. ಏನೋ ಒಟ್ಟಿಗೆ ಏನೋ ಒಂದು ಹೇಳ್ತೀರಾ. ಬೇಡ ಆಯ್ತು. ಈಗೇನು ಬೇಡ ಯಾಕೆ? ಇವ್ರು ಕಬ್ಬಿದಿರು ಬರಲ್ಲ ಅಂತ ಹೇಳಿದ್ರು. ಈ ಕಡೆ ತಾಳ್ಮೆ ಇರಲಿ, ತಾಳ್ಮೆ ತಾಳ್ಮೆ. ಸಾಂಬಾರು ಹಾಕೊಡ್ರಿ. ಅನ್ನನೇ ಹಾಕೊಂತಿದ್ದಾಳೆ. ಅನ್ನನೇ ಹಾಕೊಂತೀಯ? ಹಾಕೊಂತಿದ್ದಾಳೆ. ಹೌದಾ? ಓಹೋ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಮಕ್ಕಳು ಸಾಂಬಾರು ಹಾಕೊಂಡು ಕೊಡ್ತಾರೆ ಅಂತ ಅದಕ್ಕೆ. ಓಕೆ ಫ್ರೆಂಡ್ಸ್, ಆಯ್ತು, ಊಟ ಮಾಡಿ ಸಿಗ್ತೀವಲ್ಲ. ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.